ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬರ್ಡೇ ವ್ಲಾಗ್. ನಾವು ಈ ಬರ್ಡೇಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆ ಏನೆಲ್ಲ ಪ್ಲ್ಯಾನ್ಸ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಬರ್ಡೇಗೆ ಕಟ್ ಮಾಡಿರೋಂಥ ಕೇಕನ್ನೇ ತಿನ್ನಲಿಕ್ಕಾಗದೆ ಅದನ್ನೇ ಹಾಗೆ ಫ್ರಿಡ್ಜಲ್ಲಿಟ್ಟು ಹಾಳು ಮಾಡೋದು ಏನಕ್ಕೆ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಬರ್ಡೇ ಬೇಡ, ಹೆಂಗೋ ಆರಾಮಿಲ್ಲ, ಕಟ್ ಮಾಡೋ ಮನಸ್ಸು ಕೂಡ ಇರಲಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ನೈಟ್ಗೆ ಡಿನ್ನರ್ ಆದರೂ ಹೋಗೋಣ ಅಂತ ಯಾವುದೋ ಒಂದು ಹೋಟೆಲ್ಗೆ, ಚೆನ್ನಾಗಿರೋ ಹೋಟೆಲ್ಗೆ ಹೋಗೋಣ ಅಂತ. ಚೆನ್ನಾಗಿ ಫುಡ್ ತಿನ್ನಬೇಕು, ಹಾಗೆ ಹೊಟ್ಟೆ ತುಂಬಬೇಕು, ಕ್ವಾಲಿಟಿನೂ ಇರಬೇಕು, ಆ ಥರ ಹೋಟೆಲ್ಗೆ ಹೋಗೋಣ ಅಂತ ಚೂಸ್ ಮಾಡಿ ಹೋಗ್ತಾ ಇದ್ದೀವಿ. ಚೆನ್ನಾಗಿರೋ ರೆಸ್ಟೋರೆಂಟೇ ಸಿಕ್ತು, ಹೋಟೆಲ್ ದೊಡ್ಡ ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ಆ ಹೋಟೆಲ್ಗೆ ಹೋಗಿ ನಾವು ಏನೆಲ್ಲ ತಿಂತೀವಿ, ಹಾಗೆ ಹೀಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ. ಪಾಪು ಜೊತೆ ಯಾವ ಥರ ಈ ವ್ಲಾಗ್ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಗಿ ಕೂತ್ಕೊಂಡು ನಾವು ಹೋದಾಗ ಯಾರೂ ಇರಲಿಲ್ಲ. ಅಟ್ಲೀಸ್ಟ್ ಜಾಸ್ತಿ ಕ್ರೌಡ್ ಇದ್ದರೂ ಕೂಡ ಮತ್ತು ತಿನ್ನಲಿಕ್ಕೂ ಮನಸ್ಸಾಗಲ್ಲ. ಹಾಗೆ ಪಾಪು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗೋಗ್ಬಿಡ್ತೀವಿ, ಒಂಥರ ಅನ್ಈಸಿ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಪಾಪು ಕರ್ಕೊಂಡು ಹೋದ ಕೂಡಲೇ ಅಲ್ಲಿರೋರು ಚೇರ್ ತೊಗೊಂಬಂದು ಪಾಪುಗೆ ಅಲ್ಲಿ ಕುಂದಿರ್ಸಿದ್ರು, ಹಾಗೆ ಬೆಲ್ಟ್ ಹಾಕಿಬಿಟ್ಟು. ಅವಳಿಗೆ ಅದು ಹೊಸದಾಗಿ ಇಷ್ಟ ಆಯಿತು. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ಲು, ಸ್ವಲ್ಪ ಅದೆಲ್ಲ ಮೆನು ಎಲ್ಲ ನೋಡಿಕೊಂಡು ಆಟ ಆಡ್ಕೊಂಡಿದ್ಲು ಅವಳು. ಹಾಗೆ ನಾವು ಕೂಡ ಪರವಾಗಿಲ್ಲ ಕೂತ್ಕೊಂಡ್ಲಲ್ಲ, ಸ್ವಲ್ಪ ಸಮಾಧಾನ ಊಟ ಮಾಡೋಕ್ಕಾದರೂ ಬಿಡ್ತಾಳೆ ಅಂತ ಅಂದ್ಕೊಂಡು ನಾವು ರಿಲ್ಯಾಕ್ಸಾಗಿ ಕೂತ್ಕೊಂಡ್ವಿ. ಎಲ್ಲ ಆರ್ಡರ್ ಮಾಡಿದ್ವಿ, ಚಿಕನ್ ಕಬಾಬು, ಆಮೇಲೆ ಗೋಬಿ, ಅದು ಇದು ನಾನ್ ವೆಜ್, ಫಿಶ್, ಈ ಥರ ಆರ್ಡರ್ ಮಾಡಿದ್ವಿ. ಓಕೆ, ಚೆನ್ನಾಗಿತ್ತು ಎಲ್ಲನೂ ಐಟಮ್ಸ್ ಅಂತಲೇ ಹೇಳ್ಬೋದು. ಪಾಪು ಅಂತೂ ಮೇಲೆ ಕೂತ್ಕೊಂಡು ಆ ಪೆಪ್ಪರ್ ಪೌಡರು, ಸಾಲ್ಟ್ ಪೆಪ್ಪರ್ ಕುಟ್ಕೊಂಡು ಏನೋ ಒಂದು ಕಿತಾಪತಿ ಮಾಡ್ತಾನೇ ಇದ್ಲು. ಆ ಸಾಲ್ಟ್ ಪೆಪ್ಪರ್ ಎಲ್ಲ ಕೆಳಗಡೆ ಬಿಸಾಕ್ಕೊಂಡು ಆಮೇಲೆ ಅದನ್ನೇ ಮೂಗಲ್ಲೆಲ್ಲ ಬರ್ಸ್ಕೊಂಡು ಹಸಿ ಅಂತ ಎಲ್ಲ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಮತ್ತೆ ಅವ್ರನ್ನ ಕರೆಸಿ ಎಲ್ಲ ಕ್ಲೀನ್ ಮಾಡಿಸಿ ಆಗಿ ಊಟ ಮಾಡ್ಕೊಂಡು ಆಯಿತು, ತಿಂದ್ವಿ ನಾವು ಹೆಂಗೋ. ಅವಳು ಸ್ವಲ್ಪ ಆಟ ಆಡಿಕೊಂಡು ತಿಂದ್ಲು, ಹಂಗೆ ಸ್ವಲ್ಪ ಫಿಶ್ ತಿಂದ್ಲು ಅವಳು. ನಾವು ಕಬಾಬು ಸ್ವಲ್ಪ ಅದು ಇದು ಓಕೆ ಅಂತ ಮ್ಯಾನೇಜ್ ಮಾಡಿಕೊಂಡು ಒಬ್ಬರಾದ್ಮೇಲೆ ಒಬ್ಬರು ತಿನ್ಕೊಂಡು ಆಯಿತು. ಸೊ ಇನ್ನೇನು ಹೊರಟ್ವಿ. ಎಲ್ಲ ಸ್ವಲ್ಪ ಒಂದು ವ್ಲಾಗ್ ಮಾಡ್ಬೋದಿತ್ತು, ಬಟ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದ್ದೆ. ಹಾಗೆ ಸ್ವಲ್ಪ ಫೋಟೋಶೂಟ್ ಥರ ಮಾಡೋಣ ಅಂತ ಕೂತ್ಕೊಂಡೆಲ್ಲ ಪೋಸ್ ಕೊಡ್ತಾ ಇದ್ದೆ ನಾನು. ಬಿಕಾಸ್ ಬರ್ಡೇಗಾಲಲ್ವಾ, ಒಂದಾದರೂ ಫೋಟೋ ಇರಲೇಬೇಕು ಬರ್ಡೇ ದಿನ ಅಂತ ಹೇಳ್ಬಿಟ್ಟು. ಸೊ ಫೋಟೋಸ್ ತೊಗೋತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಪಾಪು ತುಂಟಾಟ ಅಂತೂ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಒಂದು ಕಡೆ ಇರ್ತಾನೆ ಇರಲಿಲ್ಲ, ಅವಳು ಇಟ್ಕೊಳ್ಳಿಕ್ಕೆ ಸುಸ್ತಾಗಿ ಹೋಗ್ಬಿಡ್ತು. ನಾನೊಬ್ಬರು ಫೋಟೋ ತೊಗೊಂಡ್ರೆ ನಮ್ಮ ಹಸ್ಬೆಂಡ್ ಇಟ್ಕೋಬೇಕಾಗಿತ್ತು. ಆ ಥರ ಫೋಟೋ ತೊಗೊಳ್ಳಿಕ್ಕೆ ಬಿಡ್ತಿಲ್ಲಾಗಿತ್ತು, ಓಡಾಡ್ತಾನೇ ಇದ್ಲು ಅವಳು. ಸೊ ನೀವು ನೋಡ್ಬೋದು ಯಾವ ಥರ ಓಡಾಡ್ತಾಳೆ, ಓಡೋಗ್ತಾಳೆ. ಕಾಲು ಬಂದರೂ ಅಂತೂ ಮಕ್ಕಳನ್ನ ಹಿಡಿಲಿಕ್ಕೆ ಆಗೋಲ್ಲ, ಓಡೋಗ್ತಾನೇ ಇರ್ತಾರೆ. ಸೊ ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ಬಂದು, ಅಟ್ಲೀಸ್ಟ್ ಫೋಟೋಸ್ ಆದರೂ ಸ್ವಲ್ಪ ಚೆನ್ನಾಗಿ ಬಂದಿದೆ. ಸೊ ನೋಡ್ಕೊಂಡು ಬನ್ನಿ ಫೋಟೋಸ್ ಯಾವ ಥರ ಬಂದಿದೆ ಅಂತ.